ಕಾಟೇರ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿ ತರುಣ್ ಸುಧೀರ್ ನಿರ್ದೇಶಿಸಿರೋ ಹೊಸ ಪಿರಿಯಾಡಿಕ್ ಆ್ಯಕ್ಷನ್ ಡ್ರಾಮಾ ಫಿಲ್ಮ್. ತೆಪ್ಪಾಕಿದ್ರೆ ಕ್ಷಮಿಸ್ಬಿಡವ. ಭೀಮನಹಳ್ಳಿ ಎಂಬ ಊರಿನ ಹತ್ತಿರದಲ್ಲಿ ಒಟ್ಟಿಗೆ 107 ಜನರ ಅಸ್ಥಿಪಂಜರಗಳು ಭೂಮಿಯೊಳಗೆ ಸಿಗುತ್ತವೆ. ಅವುಗಳನ್ನು ಪರಿಶೀಲಿಸಿದ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ನವರು ಇದು ನ್ಯಾಚುರಲ್ ಡೆತ್ಗಳಲ್ಲ ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಅಷ್ಟಕ್ಕೂ 1970ರ ಸಮಯದಲ್ಲಿ ಆ ಊರಿನಲ್ಲಿ ನಡೆದಿದ್ದಾದರೂ ಏನು? ಆ 107 ಜನರ ಅಸ್ಥಿಪಂಜರಗಳಿಗೂ ಈ ಸಿನಿಮಾದ ನಾಯಕ ಕಾಟೇರನಿಗೂ ಇರುವ ಸಂಬಂಧವೇನು? ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಸಿನಿಮಾದಲ್ಲೇ ಉತ್ತರವನ್ನು ಕಂಡುಕೊಳ್ಳಬೇಕು. ಈ ಸಿನಿಮಾ ತುಂಬ ಕಡೆ ನನಗೆ ವರ್ಕ್ ಆಯಿತು. ಅದಕ್ಕೆ ಮೇಯ್ನ್ ರೀಸನ್ ಇಲ್ಲಿ ತೆಗೆದುಕೊಂಡಿರೋ ಟಾಪಿಕ್ಗಳು ಉಳುವವನೇ ಭೂಮಿಯ ಒಡೆಯ, ಜಾತೀಯತೆ, ಊರಿನ ಜಾತ್ರೆ, ಹೀಗೆ ಇಲ್ಲಿ ಹಲವಾರು ವಿಚಾರಗಳಿವೆ. ಸೊ ಸಿನಿಮಾ ನಮಗೆ ಒಂದೇ ಕಡೆ ಸುತ್ತು ಹೊಡೆಯುತ್ತಾ ಇದೆ ಎಂಬ ಭಾವನೆ ಬರುವುದಿಲ್ಲ. ಅದರಿಂದ ಸುಮಾರು 3 ಗಂಟೆ ರನ್ ಟೈಮ್ನ ಹೊಂದಿರೋ ಈ ಸಿನಿಮಾ ಎಲ್ಲಿಯೂ ಅಷ್ಟೇನು ಬೋರ್ ಕೂಡ ಆಗುವುದಿಲ್ಲ. ಈ ಸಿನಿಮಾದ ಕಥೆಯನ್ನು ತರುಣ್ ಸುಧೀರ್ ಹಾಗೂ ಜೆಂಟಲ್ಮ್ಯಾನ್ ಮತ್ತು ಗುರು ಶಿಷ್ಯರು ಸಿನಿಮಾದ ನಿರ್ದೇಶಕ ಜಡೇಶ್ ಹಂಪಿ ಅವರು ಸೇರಿ ಬರೆದಿರುವುದು. ಅವರಿಬ್ಬರ ಕೊಲ್ಯಾಬ್ರೇಟಿವ್ ರೈಟಿಂಗ್ ಸಿನಿಮಾಗೆ ಒಂದು ದೊಡ್ಡ ಪಾಸಿಟಿವ್ ಅಂತಲೇ ಹೇಳಬಹುದು. ಇನ್ನು ಪರ್ಫಾರ್ಮೆನ್ಸ್ ವೈಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ತರುಣ್ ಸುಧೀರ್ ಅವರು ಒಬ್ಬ ದೊಡ್ಡ ಸ್ಟಾರ್ನಿಂದ ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಹೊರತಂದಿದ್ದಾರೆ. ದರ್ಶನ್ ಅವರು ಆ ಕಾಟೇರ ಪಾತ್ರಕ್ಕೆ ನ್ಯಾಯ ಒದಗಿಸುವುದರಲ್ಲಿ ಸಫಲರಾಗಿದ್ದಾರೆ. ಸಿನಿಮಾದಲ್ಲಿ ದರ್ಶನ್ ಅವರಿಗೆ 2 ಶೇಡ್ಸ್ಗಳು ಇದ್ದಾವೆ. ಎರಡನ್ನು ದರ್ಶನ್ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ತರುಣ್ ಸುಧೀರ್ ಅವರು ಒಬ್ಬ ದೊಡ್ಡ ಸ್ಟಾರ್ನ ಇಟ್ಟುಕೊಂಡು ಹಲವು ಎಕ್ಸ್ಪೆರಿಮೆಂಟ್ಗಳನ್ನು ಕೂಡ ಮಾಡಿದ್ದಾರೆ. ನನ್ನ ಪ್ರಕಾರ ಕಳೆದ ಹಲವು ವರ್ಷಗಳಲ್ಲಿ ಬಂದ ದರ್ಶನ್ ಅವರ ಸಿನಿಮಾಗಳಿಗೆ ಹೋಲಿಸಿದರೆ ಈ ಸಿನಿಮಾ ತುಂಬಾ ಡಿಫ್ರೆಂಟ್ ಆಗಿದೆ. ಕಾಟೇರ ಪಾತ್ರಕ್ಕೆ ದರ್ಶನ್ ಅವರು ನೀಡಿರೋ ಆ ಡೆಡಿಕೇಶನ್ ಕೂಡ ಇಷ್ಟ ಆಯಿತು. ಕಾಟೇರ ಒಬ್ಬ ಕುಲುಮೆ ಕೆಲಸ ಮಾಡೋ ವ್ಯಕ್ತಿ. ಆದ್ದರಿಂದ ದರ್ಶನ್ ಅವರು ಈ ಸಿನಿಮಾದಲ್ಲಿ ತೂತು ಬಿದ್ದ ಬನಿಯನ್ಗಳನ್ನು ಹಾಕಿಕೊಂಡು ಹಲವು ದೃಶ್ಯಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇನ್ನು ಅನೌನ್ಸ್ಮೆಂಟ್ ಟೈಮ್ನಲ್ಲಿ ರಿಲೀಸ್ ಮಾಡಿದ್ದ ಆ ಥೀಮ್ ಪೋಸ್ಟರ್ಗೆ ಕೂಡ ಈ ಸಿನಿಮಾದಲ್ಲಿ ಜಸ್ಟಿಫಿಕೇಶನ್ ಇದೆ. ಈ ಸಿನಿಮಾ 1970ರ ಸಮಯದಲ್ಲಿ ನಡೆಯುವುದು. ಆ ಕಾಲಘಟ್ಟವನ್ನು ತುಂಬಾ ಅಚ್ಚುಕಟ್ಟಾಗಿ ಕ್ರಿಯೇಟ್ ಮಾಡಿದ್ದಾರೆ. ಆ ಹಳ್ಳಿಯ ಜನರು ಆಡುವ ಮಾತು, ಉಡುಗೆ ತೊಡುಗೆ ಎಲ್ಲವೂ ನಮಗೆ 1970ರ ಕಾಲಘಟ್ಟದ ಫೀಲನ್ನು ಕೊಡುತ್ತವೆ. ಇನ್ನು ದರ್ಶನ್ ಅವರ ಜೊತೆಗೆ ಕುಮಾರ್ ಗೋವಿಂದ್, ಜಗಪತಿ ಬಾಬು, ಶ್ರುತಿ ಬಿರಾದರ್, ವಿನೋದ್ ಆಳ್ವಾ, ಅಚ್ಯುತ್ ಕುಮಾರ್ ಎಲ್ಲರೂ ಒಂದೊಳ್ಳೆ ಪರ್ಫಾರ್ಮೆನ್ಸ್ನ ನೀಡಿದ್ದಾರೆ. ಮತ್ತು ಡೆಬ್ಯೂಟೆಂಟ್ ಆರಾಧನಾ ರಾಮ್ ಅವರು ಕೂಡ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ನ ನೀಡಿದ್ದಾರೆ. ಇನ್ನು ವಿ ಹರಿಕೃಷ್ಣ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಖತ್ತಾಗಿತ್ತು. ಇನ್ನು ಈ ಸಿನಿಮಾದಲ್ಲಿ ನನಗೆ ಸ್ವಲ್ಪ ತೊಂದರೆ ಕೊಟ್ಟ ಅಂಶಗಳ ಕಡೆ ಬಂದರೆ ಫಸ್ಟ್ ಹಾಫ್ನಲ್ಲಿ ಬರೋ ಆ ಡ್ಯುಯೆಟ್ ಸಾಂಗ್ಗಳು ಸಿನಿಮಾದ ಆ ಫ್ಲೋ ಹಾಗೂ ಆ ಇಂಟೆನ್ಸಿಟಿನ ಸ್ವಲ್ಪ ಕಡಿಮೆ ಮಾಡಿದ್ವು. ಹೀರೋಯಿನ್ ಕ್ಯಾರೆಕ್ಟರ್ಗೆ ಸ್ಟೋರಿ ಪ್ರೋಗ್ರೆಸ್ನಲ್ಲಿ ಇಂಪಾರ್ಟೆನ್ಸ್ ಇದ್ದರೂ ಆ ಟೆಂಪ್ಲೇಟ್ ಹೀರೋಯಿನ್ ಫೀಲ್ನ ಹೋಗಿಸುವುದರಲ್ಲಿ ಸಕ್ಸಸ್ ಆಗಿಲ್ಲ. ಸೆಕೆಂಡ್ ಹಾಫ್ನಲ್ಲಿ ಬರೋ ಒಂದಿಷ್ಟು ಸೀಕ್ವೆನ್ಸ್ಗಳು ಸ್ವಲ್ಪ ಔಟ್ಡೇಟೆಡ್ ಅಂತ ಅನಿಸಿದ್ವು. ಫೈನಲ್ ಆಗಿ ಹೇಳಬೇಕು ಅಂದರೆ ಕ್ರಾಂತಿ ಸಿನಿಮಾದ ನಂತರ ದರ್ಶನ್ ಅವರು ಕಾಟೇರದಿಂದ ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿರೋದಂತೂ ನಿಜ. ನೀವು ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಹೇಳೋ ಒಂದು ಮಾಸ್ ಎಂಟರ್ಟೈನರ್ ಸಿನಿಮಾವನ್ನು ನೋಡಬೇಕು ಅಂತ ಇದ್ದರೆ ಖಂಡಿತ ಕಾಟೇರ ಸಿನಿಮಾವನ್ನು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಬಹುದು. ಇದಿಷ್ಟು ಕಾಟೇರ ಸಿನಿಮಾದ ಬಗ್ಗೆ ನನ್ನ ಒಪಿನಿಯನ್. ನೀವು ಈ ಸಿನಿಮಾವನ್ನು ಈಗಾಗಲೇ ನೋಡಿದರೆ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಇನ್ಫೋ ಸೆಗ್ಮೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.